ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ವೆರಿ ಆ್ಯಂಡ್ ಟು ಈ ವರ್ಡ್ಗಳ ಬೇಸಿಕ್ ಡಿಫ್ರೆನ್ಸ್ ಏನು ಆ್ಯಂಡ್ ಯಾವ್ಯಾವ ವರ್ಡ್ಸ್ ಹಿಂದೆ ನಾವು ಇದನ್ನು ಯೂಸ್ ಮಾಡಬಹುದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ ನೋಟ್ಸ್ ಮಾಡ್ಕೊಳ್ಳಿ. ಸೊ ವೆರಿ ಅಂದರೆ ಈ ಮೀನಿಂಗ್ ತುಂಬ, ಹೆಚ್ಚು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಸೊ ಯಾವಾಗಲೂ ಇದನ್ನ ಅಡ್ಜೆಕ್ಟಿವ್ ಹಿಂದೆ ಆರ್ ಅಡ್ವರ್ಬ್ ಹಿಂದೆ ಯೂಸ್ ಮಾಡ್ತೀವಿ. ಬಟ್ ಟು ಅಂದರೆ ತುಂಬಾನೇ, ತೀರಾ, ಅತಿ ಅಂತ ಹೇಳ್ತೀವಲ್ವಾ. ಅಂದರೆ ಮೋರ್ ದೆನ್ ಎನಫ್, ಮೋರ್ ದೆನ್ ನೆಸಸರಿ, ಮೋರ್ ದೆನ್ ದ ಲಿಮಿಟ್, ರೈಟ್? ಇದನ್ನು ಕೂಡ ಅಷ್ಟೇ ಅಡ್ಜೆಕ್ಟಿವ್ ಆರ್ ಅಡ್ವರ್ಬ್ ಹಿಂದೆ ಹಾಕ್ತೀವಿ. ವೇರಿ ಅಂದರೆ ಜಸ್ಟ್ ತುಂಬ ಅನ್ನೋ ಮೀನಿಂಗ್ ಅಷ್ಟೇ. ಇಟ್ ವಾಸ್ ವೆರಿ ಕೋಲ್ಡ್, ತುಂಬ ಚಳಿ ಇತ್ತು. ಬಟ್ ವಿ ವೆಂಟ್ ಔಟ್, ಆದರೂ ನಾವು ಹೊರಗೆ ಹೋದ್ವಿ. ಇಟ್ ವಾಸ್ ಟೂ ಕೋಲ್ಡ್ ಟು ಗೋ ಔಟ್, ಅಂದರೆ ಹೊರಗೆ ಹೋಗೋಕೆ ಆಗದೆ ಇರೋಷ್ಟು ಚಳಿ ಇತ್ತು, ತೀರಾ ಅತಿಯಾಗಿ ಚಳಿ ಇತ್ತು. ಸೊ ವಿ ಸ್ಟೇಡ್ ಅಟ್ ಹೋಮ್, ಸೊ ಮನೇಲೇ ಇದ್ವಿ, ಹೊರಗೆ ಹೋಗ್ಲಿಲ್ಲ. ವೆರಿ ಕೋಲ್ಡ್ ಅಂದ್ರೆ ತುಂಬಾ ಕೋಲ್ಡ್, ಟೂ ಕೋಲ್ಡ್ ಅಂದ್ರೆ ತಡ್ಕೊಳಕ್ ಆಗದಿರೋಷ್ಟು ಕೋಲ್ಡ್ ಅಷ್ಟೇ. ಸೊ ಈಗ ನಾನು ಎಕ್ಸಾಂಪಲ್ಸ್ ತೋರಿಸ್ತೀನಿ ಯಾವ್ಯಾವ ವರ್ಡ್ಸ್ ಜೊತೆ ವೆರಿ ಅಂಡ್ ಟು ಯೂಸ್ ಆಗುತ್ತೆ. ಅಂಡ್ ನೀವು ಮಾಡೋ ಮಿಸ್ಟೇಕ್ ಕೂಡ ನಾನು ಹೇಳ್ತೀನಿ. ಇಲ್ಲಿ ನೋಡಿ, ಮೈ ಬ್ರದರ್ ಇಸ್ ವೆರಿ ಇಲ್. ವೆರಿ ಇಲ್ ಅಂದ್ರೆ ತುಂಬಾನೇ ಹುಷಾರಿಲ್ಲ. ಯು ಡಿಡ್ ದಟ್ ವೆರಿ ವೆಲ್, ತುಂಬಾ ಚೆನ್ನಾಗಿ. ನೋಡಿ, ಇಲ್ಲಿ ವೆಲ್ ಅನ್ನೋದೊಂದು ಅಡ್ವರ್ಬ್. ಯು ಡಿಡ್ ದಟ್ ವೆಲ್, ಚೆನ್ನಾಗಿ ಮಾಡಿದ್ದೀರಾ. ಯು ಡಿಡ್ ದಟ್ ವೆರಿ ವೆಲ್, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಐ ಆಮ್ ನಾಟ್ ವೆರಿ ಗುಡ್. ನೋಡಿ, ಗುಡ್ ಅನ್ನೋದೊಂದು ಅಡ್ಜೆಕ್ಟಿವ್. ಐ ಆಮ್ ನಾಟ್ ವೆರಿ ಗುಡ್ ಅಟ್ ಮ್ಯಾಥ್ಸ್ ಅಂದ್ರೆ ನನಗೆ ಮ್ಯಾಥ್ಸ್ ಚೆನ್ನಾಗಿ ಬರಲ್ಲ ಅನ್ನೋದನ್ನ ಈ ತರ ಹೇಳ್ತೀವಿ. ಹಿ ಗಾಟ್ ವೆರಿ ಡ್ರಂಕ್ ಎಸ್ಟರ್ಡೇ. ನೋಡಿ, ಡ್ರಂಕ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ಅಡ್ಜೆಕ್ಟಿವ್, ಅಂದ್ರೆ ಆ ಸ್ಟೇಟ್ ನಲ್ಲಿ ಇರೋದು ಆ ಸ್ಟೇಟಿಗೆ ಬಂದಿರೋದನ್ನ ಹೇಳುತ್ತೆ. ಐ ಹೇಟ್ ದಿಸ್ ವೆದರ್ ವೆರಿ ಮಚ್, ನಿಮಗೆ ಗೊತ್ತಿರುತ್ತೆ. ದಿಸ್ ರೂಮ್ ಗೆಟ್ಸ್ ವೆರಿ ಲಿಟಲ್ ಸನ್ಲೈಟ್. ಇಲ್ಲಿ ನೋಡಿ, ಈ ರೂಮ್ ನಲ್ಲಿ ತುಂಬಾ ಕಡಿಮೆ ಸನ್ಲೈಟ್ ಬೀಳುತ್ತೆ ಅಂತ ಹೇಳಬೇಕು. ದಿಸ್ ರೂಮ್ ಗೆಟ್ಸ್ ಸನ್ಲೈಟ್, ದಿಸ್ ರೂಮ್ ಗೆಟ್ಸ್ ಲಿಟಲ್ ಸನ್ಲೈಟ್, ದಿಸ್ ರೂಮ್ ಗೆಟ್ಸ್ ವೆರಿ ಲಿಟಲ್ ಸನ್ಲೈಟ್. ಐ ಹ್ಯಾವ್ ಸೀನ್ ವೆರಿ ಫ್ಯೂ ಕೊರಿಯನ್ ಮೂವೀಸ್. ವೆರಿ ಲಿಟಲ್ ಮುಂದೆ ಅನ್ಕೌಂಟಬಲ್ ಥಿಂಗ್ಸ್ ಬರುತ್ತೆ, ವೆರಿ ಫ್ಯೂ ಮುಂದೆ ಕೌಂಟಬಲ್ ಥಿಂಗ್ಸ್ ಬರುತ್ತೆ ಅಷ್ಟೇ. ಐ ವೆರಿ ಮಚ್ ವೆಲ್ಕಮ್ ಯುವರ್ ಕಾಮೆಂಟ್ಸ್. ಲುಕಿಂಗ್ ಆಫ್ಟರ್ ದೀಸ್ ಕಿಡ್ಸ್ ಈಸ್ ವೆರಿ ಟೈರಿಂಗ್. ವೆರಿ ಟೈರಿಂಗ್ ಅಂತ ತುಂಬಾ ಆಯಾಸಗೊಳಿಸುವ ಕೆಲಸಕ್ಕೆ ನಾವು ವೆರಿ ಟೈರಿಂಗ್ ಅಂತೀವಿ. ಐ ಫೆಲ್ಟ್ ವೆರಿ ರಿಲೀವ್ಡ್ ಆಫ್ಟರ್ ಯುವರ್ ಮೆಸೇಜ್. ನೋಡಿ, ಯಾವುದೇ ಟೈಪ್ ಆಫ್ ಅಡ್ಜೆಕ್ಟಿವ್ ಇದ್ರೂ ಅದರ ಹಿಂದೆ ನಾವು ವೆರಿ ಹಾಕ್ಬೋದು. ಐ ಫಾಲ್ ಅಸ್ಲೀಪ್ ವೆರಿ ಕ್ವಿಕ್ಲಿ. ಅಲ್ಲಿ ನೋಡಿ, ಕ್ವಿಕ್ಲಿ ಅಡ್ವರ್ಬ್ ಅಂದ್ರೆ ತುಂಬಾ ಬೇಗನೆ ನಂಗೆ ನಿದ್ದೆ ಬಂದ್ಬಿಡುತ್ತೆ, ನಾನು ಮಲ್ಕೊಂಡ ತಕ್ಷಣ ನನಗೆ ಬೇಗ ನಿದ್ದೆ ಹೋಗ್ಬಿಡ್ತೀನಿ ಅಂತೆಲ್ಲ ಅವಾಗ ಈ ತರ ಹೇಳಿ. ಫಾಲ್ ಅಸ್ಲೀಪ್ ಅಂದ್ರೆ ನಿದ್ದೆ ಹೋಗೋದು, ರೈಟ್? He was walking very slowly. He loses his temper very easily. ಅಂದ್ರೆ ಏನ್ ಹೇಳ್ತಾ ಇದೀವಿ, ಅವನಿಗೆ ತುಂಬಾ ಬೇಗ ಸಿಟ್ಟು ಬಂದ್ಬಿಡುತ್ತೆ. He loses his temper very easily. ಅಂದ್ರೆ ಸಣ್ಣ ಸಣ್ಣ ವಿಷಯಕ್ಕೆ ಸಿಟ್ಟು ಬರುತ್ತೆ, ಈ ತರ ಹೇಳ್ಬೋದು. The pulao was very badly cooked. ಚೆನ್ನಾಗಿ ಬೆಂದಿರ್ಲಿಲ್ಲ ಅನ್ನೋದನ್ನ ಈ ತರ ಹೇಳ್ತೀವಿ ಅಷ್ಟೇ. The windows look very low. ತುಂಬಾ ಕೆಳಗಡೆ ಕಾಣ್ತಾ ಇದೆ. Doctors often work very long hours. It will be hard to surpass this very high score. My mother is very concerned. The train is very likely. ಇಲ್ಲಿ ನೋಡಿ, ಲೈಕ್ಲಿ ಅನ್ನೋದು ಒಂದು ಅಡ್ಜೆಕ್ಟಿವ್, ಅಂದ್ರೆ ಸಾಧ್ಯತೆ ಇರೋದು, ಸಂಭವ ಇರೋದನ್ನ ನಾವು ಲೈಕ್ಲಿ ಅನ್ನೋ ವರ್ಡ್ ಇಂದಾನೆ ಹೇಳ್ತೀವಿ. ದ ಟ್ರೈನ್ ಇಸ್ ವೆರಿ ಲೈಕ್ಲಿ ಅಂದ್ರೆ ಟ್ರೈನ್ ಸಾಧ್ಯತೆ ಇದೆ ಟು ಬಿ ಲೇಟ್ ಆಗೋದಕ್ಕೆ. ಲೈಕ್ಲಿ ಮೇಲೆ ನಾವು ವಿಡಿಯೋ ಮಾಡಿದ್ದೀನಿ, ನೋಡಿದ್ರೆ ಗೊತ್ತಾಗುತ್ತೆ. ಇಂಡಿಯಾ ಮೈಟ್ ಕ್ವಾಲಿಫೈ ಫಾರ್ ದ ಸೆಮಿಫೈನಲ್ ಬಟ್ ಇಟ್ಸ್ ವೆರಿ ಅನ್ಲೈಕ್ಲಿ, ಈ ತರ ಹೇಳ್ಬೋದು. ಅಂದ್ರೆ ಹೆಚ್ಚಿನ ಸಾಧ್ಯತೆ ಇಲ್ಲ. ಇಟ್ಸ್ ವೆರಿ ಅನ್ಲೈಕ್ಲಿ ಅಂದ್ರೆ ಇದೆ, ಹೆಚ್ಚಿನ ಸಾಧ್ಯತೆ ಇಲ್ಲ, ತುಂಬಾ ಕಡಿಮೆ ಪಾಸಿಬಿಲಿಟಿ ಇದೆ ಅಂತ ಹೇಳ್ತೀವಲ್ಲ, ಇಟ್ಸ್ ವೆರಿ ಅನ್ಲೈಕ್ಲಿ ಅಂತೀವಿ. ಅಂಡ್ ನೆಕ್ಸ್ಟ್, ಟು ಕೂಡ ಅಷ್ಟೇ ಅಡ್ಜೆಕ್ಟಿವ್ ಆರ್ ಅಡ್ವರ್ಬ್ ಮುಂದೆ ನಾವು ಯೂಸ್ ಮಾಡ್ತೀವಿ. ಬಟ್ ಅಬ್ಸರ್ವ್ ಮಾಡಿ ಯಾವ ವರ್ಡ್ಸ್ ಬರುತ್ತಿಲ್ಲಿ ಅಂತ. Your hands are too cold. I had too little money with me. ನೋಡಿ, ನನ್ನ ಹತ್ರ ತುಂಬಾ ಕಡಿಮೆ ದುಡ್ಡಿತ್ತು, ಈ ತರ ಹೇಳ್ತೀವಿ. You are speaking too loudly. You are taking this too seriously. ನೋಡಿ, ಜಸ್ಟ್ ನಾವು ಕನ್ನಡದಲ್ಲಿ ವರ್ಡ್ಸ್ ಹೇಗೆ ಯೂಸ್ ಮಾಡ್ತೀವಿ, ತುಂಬಾ ಜೋರಾಗಿ, ತುಂಬಾನೇ ಜೋರಾಗಿ, ತುಂಬಾ ಸೀರಿಯಸ್ ಆಗಿ, ತುಂಬಾನೇ ಸೀರಿಯಸ್ ಆಗಿ ಅಷ್ಟೇ. ನೀವಲ್ಲಿ ತೀರಾ ಅಂತ ಹಾಕೊಳ್ಳಿ, ಏನಾದ್ರು ಬಟ್ ನಿಮ್ಗೆ ಡಿಫ್ರೆನ್ಸ್ ಗೊತ್ತಿರಲಿ. I ate too quickly and got hiccups. ಅಂದ್ರೆ ಬೇಗ ನಾನು ತಿಂದೆ. I ate too quickly. I can't reach the shelf. It's too high. My pay was too low.
ಅಂದ್ರೆ ಮೈ ಸ್ಯಾಲರಿ ವಾಸ್ ಟೂ ಲೋ, ತೀರಾ ಕಡಿಮೆ ಇತ್ತು. ವಿ ಆರ್ ನಾಟ್ ಟೂ ವರಿಡ್ ಅಬೌಟ್ ದೀಸ್ ರಿಸಲ್ಟ್ಸ್, ಅಂದ್ರೆ ನಾವು ತೀರಾ ಚಿಂತಿತರಾಗಿಲ್ಲ. ವಿ ಆರ್ ನಾಟ್ ಟೂ ವರಿಡ್ ಅಂದ್ರೆ ವಿ ಆರ್ ಜಸ್ಟ್ ಲಿಟ್ಲ್ ವರಿಡ್. ದ ಸೂಟ್ ಕೇಸ್ ವೋಂಟ್ ಲಾಕ್ ಬಿಕಾಸ್ ಇಟ್ಸ್ ಟೂ ಫುಲ್, ತುಂಬಾನೇ ಫುಲ್ ಆಗೋಗಿದೆ. ಹಿಸ್ ಬಿಹೇವಿಯರ್ ವಾಸ್ ಟೂ ಇನ್ಸಲ್ಟಿಂಗ್ ಫಾರ್ ಎನಿಬಡಿ, ಅವನ ಬಿಹೇವಿಯರ್ ತುಂಬಾ ಅವಮಾನಕರವಾಗಿತ್ತು ಯಾರಿಗಾದ್ರೂ ಅಂತ ಹೇಳ್ತಾ ಇದ್ದೀವಿ. ಅರ್ಥ ಆಯ್ತಲ್ಲ? ಅಂಡ್ ಇವಾಗ ನೀವು ಮಾಡೋ ಮಿಸ್ಟೇಕ್ ನೋಡಿ, ಇದು ಓಕೆ, ದ ಬ್ಯಾಗ್ ವಾಸ್ ಟೂ ಹೆವಿ ಅಂತ ಹೇಳ್ಬೋದು. ದಟ್ ವಾಸ್ ಟೂ ಹೆವಿ ಬ್ಯಾಗ್ ಅನ್ನಲ್ಲ. ಅಂದ್ರೆ ಟೂ ಮುಂದೆ ಜಸ್ಟ್ ಅಡ್ಜೆಕ್ಟಿವ್ ಹಾಕ್ಬೋದು, ಅಡ್ಜೆಕ್ಟಿವ್ ಪ್ಲಸ್ ನೌನ್ ಬರಲ್ಲ. ದ ಬಾಯ್ ಇಸ್ ಟೂ ಟಾಲ್, ಎಸ್ ಅನ್ಬೋದು, ಬಟ್ he is a too tall boy ಅನ್ನಲ್ಲ. I can't solve this problem, it's too difficult ಅನ್ಬೇಕು. ಇಟ್ಸ್ ಅ ಟೂ ಡಿಫಿಕಲ್ಟ್ ಪ್ರಾಬ್ಲಮ್ ಅನ್ನಲ್ಲ. ಟೂ ಮುಂದೆ ಜಸ್ಟ್ ಅಡ್ಜೆಕ್ಟಿವ್, ರೈಟ್? ಅರ್ಥ ಆಯ್ತಲ್ಲ? ಅಂಡ್ ಲಾಸ್ಟ್ ಸ್ಲೈಡ್ ಅಲ್ಲಿ ನಾವು ಹೇಗೆ ಮಾಡಿಫೈ ಮಾಡ್ಬೋದು ಇನ್ನ ನೋಡಿ. ಬಿಗ್, ವೆರಿ ಬಿಗ್, ಟೂ ಬಿಗ್, ಅ ಲಾಟ್ ಟೂ ಬಿಗ್. ವೆರಿ ಬಿಗ್ ಅಂದ್ರೆ ತುಂಬಾ ದೊಡ್ಡದು, ಟೂ ಬಿಗ್ ಅಂದ್ರೆ ತುಂಬಾನೇ ದೊಡ್ಡದು, ಎ ಲಾಟ್ ಟೂ ಬಿಗ್ ಅಂತಾನು ಹೇಳ್ಬೋದು, ತುಂಬಾನೇ ದೊಡ್ಡದು ಅಂತೀವಲ್ಲ ಕನ್ನಡದಲ್ಲಿ, ಆತರ. ಇದನ್ನ ನೀವು ಆಪೋಸಿಟ್ ಕೂಡ ಮಾಡಿ. ಯಂಗ್, ವೆರಿ ಯಂಗ್, ಟೂ ಯಂಗ್, ಫಾರ್ ಟೂ ಯಂಗ್. ಅಂದ್ರೆ ವಯಸ್ಸಿನಲ್ಲಿ ತುಂಬಾನೇ ಚಿಕ್ಕವರಿರೋದಕ್ಕೆ ನೀವು ಫಾರ್ ಟೂ ಯಂಗ್ ಅಂತ ಅನ್ಬೋದು. ಈಗ ನಿನ್ಗೆ ಲೈಸೆನ್ಸ್ ಬೇಕಂದ್ರೆ ನಿನ್ಗೆ 18 years ಆಗಿರ್ಬೇಕು, ಬಟ್ ನಿನ್ಗೆ ಜಸ್ಟ್ 12, ಯು ಆರ್ ಫಾರ್ ಟೂ ಯಂಗ್ ಅನ್ಬೋದಾಗ. ಸೂನ್, ಅ ಬಿಟ್ ಟೂ ಸೂನ್, ಟೂ ಸೂನ್. ಟೂನ ಸ್ವಲ್ಪ ಕಡಿಮೆ ಸ್ಟ್ರಾಂಗ್ ಮಾಡ್ಬೇಕಂದ್ರೆ ಅ ಬಿಟ್ ಸೇರಿಸಿ. ಟೂ ಸೂನ್ಗಿಂತ ಕಡಿಮೆ ಸ್ಟ್ರಾಂಗ್ ಆಗಿರೋದು ಅ ಬಿಟ್ ಟೂ ಸೂನ್. ಇಟ್ಸ್ ಅ ಬಿಟ್ ಟೂ ಸೂನ್ ಟು ಟೆಲ್ ದ ರಿಸಲ್ಟ್ಸ್ ಅನ್ಬೋದು, ರೈಟ್? ಕಾನ್ಫಿಡೆಂಟ್, ಅ ಲಿಟಲ್ ಟೂ ಕಾನ್ಫಿಡೆಂಟ್, ಟೂ ಕಾನ್ಫಿಡೆಂಟ್. ಟೂ ಕಾನ್ಫಿಡೆಂಟ್ ಗಿಂತ ಸ್ವಲ್ಪ ಕಡಿಮೆ ಇದ್ರೆ ಅ ಲಿಟಲ್ ಟೂ ಕಾನ್ಫಿಡೆಂಟ್. ಅಂದ್ರೆ ನೀವು ಯಾರಿಗಾದ್ರೂ ಪೊಲೈಟ್ ಆಗಿ ಈ ತರ ಹೇಳ್ಬೋದು, ಯು ಆರ್ ಅ ಲಿಟಲ್ ಟೂ ಕಾನ್ಫಿಡೆಂಟ್. ಅಂದ್ರೆ ನೀವು ಡೈರೆಕ್ಟ್ ಆಗಿ ಟೂ ಕಾನ್ಫಿಡೆಂಟ್ ಅನ್ನೋ ಬದಲು ಅ ಲಿಟಲ್ ಟೂ ಕಾನ್ಫಿಡೆಂಟ್ ಅಂತ ಹೇಳಿ. ಅಂದ್ರೆ ಅದ್ರಲ್ಲಿ ಸ್ವಲ್ಪ ಕಡಿಮೆ ಇಂಟೆನ್ಸಿಟಿ ಇರುತ್ತೆ ಅಷ್ಟೇ. ಫಾರ್ ಅಂದ್ರೆ ದೂರ, ವೆರಿ ಫಾರ್, ಅ ಬಿಟ್ ಟೂ ಫಾರ್, ಟೂ ಫಾರ್. ಮೇಕಪ್, ಸೊ ಮೇಕಪ್ ಅನ್ನೋದು ಇಲ್ಲಿ ನೌನ್ ಅಲ್ವಾ, ಸೊ ಟೂ ಮಚ್ ಯೂಸ್ ಮಾಡ್ಬೋದು ನಾವು. ಅ ಬಿಟ್ ಟೂ ಮಚ್ ಮೇಕಪ್ ಇದೆ, ಟೂ ಮಚ್ ಮೇಕಪ್ ಆಗಿದೆ ಅನ್ಬೋದು, ರೈಟ್? ಗೊತ್ತಾಯ್ತಲ್ಲ? ನೀವು ಬೇರೆ ಅಡ್ಜೆಕ್ಟಿವ್ ನೌನ್ಸ್ ತಗೊಂಡು ಈ ತರ ಸೆಂಟೆನ್ಸ್ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಅಂಡ್ ಇಂಗ್ಲಿಷ್ ಕಲಿಯೋ ಎಲ್ಲರಿಗೂ ಇದನ್ನ ಶೇರ್ ಮಾಡಿ. ಥ್ಯಾಂಕ್ ಯು.